ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಇದಂ ವಿಷ್ಣುರ್ಚಕ್ರಮೇ ತ್ರೇಧಾನ್ಯದೇಪದಂ ಸಮೂಢಪಸ್ಯಮಾಗುಂ ಸುರೇಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಜಾತವೇದಸೇ ಸನುವಾಮ ಸೋಮಮರಾದೀತೋ ನಿದಹ ದಿವೇದಾಹ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುದರಸುದರಸೇ ನಮಃ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮೈಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಧರಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಂ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೇ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮೂರು ಶಕ್ತಿ ದೇವತೆಗಳ ನವರಾತ್ರಿ ಉತ್ಸವ ವಿಜಯದಶಮಿಯ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ತಾವು ಮಾಡುವಂಥ ಕೆಲಸ, ತಾವು ಯಾವೆಲ್ಲ ಸಂಕಲ್ಪಗಳನ್ನು ಮಾಡಿದ್ದೀರೋ ನಿಮ್ಮೆಲ್ಲ ಸಂಕಲ್ಪಗಳು ಸಹಿತ ಭಗವತಿಯ ಅನುಗ್ರಹದೊಂದಿಗೆ ಎಲ್ಲವೂ ಕಾರ್ಯಸಿದ್ಧಿ ಆಗಲಿ, ಹೆಚ್ಚಿನ ಯಶಸ್ಸಾಗಲಿ. ನವರಾತ್ರಿ 9 ದಿನ ಜಪ ತಪ ಅನುಷ್ಠಾನ ಉಪವಾಸ ಎಲ್ಲವನ್ನೂ ಮಾಡಿದ್ದೀರಿ. ಸಾಕಷ್ಟು ಶಕ್ತಿ ದೇವಾಲಯಗಳನ್ನು ದರ್ಶನಕ್ಕೆ ಹೋಗಿ ಬಂದಿದ್ದೀರಿ. ನವರಾತ್ರಿ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಪೀಠಗಳ ದರ್ಶನವೇ ವಿಶೇಷ ಅಂತ ಹೇಳ್ತಾರೆ. ಅದೃಷ್ಟ ಉಪವಾಸದಲ್ಲಿದ್ದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋದು, ಜೊತೆಗೆ ಮಾಡುವ ಕಾಯಕವನ್ನೇ ಗೌರವಿಸ್ತಕ್ಕಂಥದ್ದು, ಹಾಗೆ ಹೆಚ್ಚಿನಾದ ರೀತಿಯ ಅನುಷ್ಠಾನಗಳನ್ನು ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಈ ನವರಾತ್ರಿ ಉತ್ಸವದಲ್ಲಿರುತ್ತೆ. ಹಾಗೆ ನವರಾತ್ರಿ ಕಾಲದಲ್ಲಿ ಬೊಂಬೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಬರ್ತಕ್ಕಂಥ ಸುಮಂಗಲೆಯರಿಗೋ ಮಕ್ಕಳಿಗೋ ಅಥವಾ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟು ಸಿಹಿ ಪದಾರ್ಥಗಳನ್ನು ಕೊಟ್ಟು ಎಲ್ಲರನ್ನೂ ಸಂಭ್ರಮದಿಂದ ಒಂದಿಷ್ಟು ಸಂತೋಷವಾಗಿರಲಿಕ್ಕೆ ನೀವು ವ್ಯವಸ್ಥೆ ಮಾಡಿದ್ದೀರಿ. ಹಾಗೆ ನವರಾತ್ರಿ ಕಾಲದಲ್ಲಿ ಮಾಡಿದಂತಹ ಆಚರಣೆಗಳು, ಅದಾದ ನಂತರ ವಿಜಯವನ್ನು ಸಾಧನೆ ಮಾಡಿದಂತಹ ವಿಜಯದಶಮಿ, ಹಾಗಾಗಿ ಆಯುಧ ಪೂಜೆ ಆಯಿತು. ಇನ್ನು ವಿಜಯದಶಮಿ ಬನ್ನಿ ಮಂಟಪದ ಪೂಜೆ. ಬನ್ನಿ ಪೂಜೆ ಅಂದರೆ ಶಮಿ ವೃಕ್ಷದ ಹತ್ರ ಹೋಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಜಯದ ಪತಾಕೆಯನ್ನು ಹಾರಿಸ್ತಕ್ಕಂಥದ್ದು, ಆಯುಧಗಳನ್ನೆಲ್ಲ ಅಲ್ಲಿಟ್ಟು ಶಮಿ ವೃಕ್ಷದ ಹತ್ರ ಪೂಜಿಸ್ತಕ್ಕಂಥದ್ದು. ಇದು ದೇವಾಲಯಗಳಲ್ಲೂ ಪದ್ಧತಿ ಇದೆ, ಎಲ್ಲರೂ ಮಾಡುವಂಥದ್ದಿದೆ. ಹಾಗೆ ಬನ್ನಿಯನ್ನು ಕೊಟ್ಟು ಬಂಗಾರದಂಥ ಮಾತಾಡು ಎಂಬತಕ್ಕಂಥದ್ದು ನಾಣ್ಣುಡಿ ಮಾತಿದೆ. ಇವತ್ತು ಬನ್ನಿ ವೃಕ್ಷದಿಂದ ತಂದಂಥ ಬನ್ನಿ ಸೊಪ್ಪಿದೆಯಲ್ಲ, ಅದು ಬಂಗಾರದಷ್ಟೇ ಬೆಲೆ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದಂಥ ಚಿಂತನೆ ನಮ್ಮ ಭಾರತೀಯರದು, ಹಿಂದೂ ಸನಾತನ ಧರ್ಮದ್ದು. ಹಾಗಾಗಿ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡೋದು, ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಬೊಂಬೆಗಳಿಗೆ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು, ಇದೆಲ್ಲದರ ಜೊತೆಗೆ ಬನ್ನಿ ವೃಕ್ಷದ ಹತ್ರ ಶಮಿ ವೃಕ್ಷದ ಹತ್ರ ಬಂದು ಶನೇಶ್ಚರನಿಗೆ ವಿಶೇಷವಾದಂಥ ನಾಮಾರ್ಚನೆ ಮಾಡ್ತಾರೆ, ರುದ್ರದೇವರ ಪೂಜೆ ಮಾಡ್ತಾರೆ, ವಿಷ್ಣು ದೇವರ ಪೂಜೆ ಮಾಡ್ತಾರೆ. ಅಲ್ಲಿ ಬ್ರಹ್ಮನ ವಿಶೇಷವಾಗಿರ್ತಕ್ಕಂಥ ಪತಿಯಾದಂಥ ಬ್ರಹ್ಮನ ವಿಶೇಷವಾದಂಥ ಅರ್ಧಾಂಗಿಯಾದಂಥ ಶಾರದೆ, ಅದಕ್ಕೆಲ್ಲ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸಹಿತ ಆರಾಧನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ನಡೆಯುತ್ತೆ. ಇದೆಲ್ಲದರ ಜೊತೆಗೆ ವಿಜಯದ ಸಂಕೇತವಾಗಿ ಆನೆ ಅಂಬಾರಿ ಉತ್ಸವ ನಡೆಯುತ್ತೆ. ಆನೆ ಅಂಬಾರಿ ಉತ್ಸವ ಈಗಂತೂ ನಾಡದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿಯನ್ನು ಬಂಗಾರದ ಆ ವಿಶೇಷವಾದಂತಹ ಮಂಟಪದಲ್ಲಿಟ್ಟು ಅಂಬಾರಿಯಲ್ಲಿಟ್ಟು ಆ ಊರಿನ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮಾಡತಕ್ಕಂಥದ್ದು. ಇನ್ನು ಸಂಜೆ ಹೊತ್ತಿಗೆ ಸಂಧ್ಯಾಕಾಲದಲ್ಲಿ ವಿಶೇಷವಾಗಿರ್ತಕ್ಕಂತಹ ಬನ್ನಿ ಮಂಟಪಕ್ಕೆ ಬಂದು ಬನ್ನಿ ಮಂಟಪದಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ಸಾಕಷ್ಟು ದೇವಾಲಯಗಳಲ್ಲೂ ಸಹಿತ ಎಷ್ಟು ದೇವಾಲಯಗಳು ನೋಡ್ತಿರ್ತೀವಲ್ವ, ಎಲ್ಲ ದೇವಾಲಯಗಳಲ್ಲೂ ಬನ್ನಿ ಮಂಟಪದ ಹತ್ರ ದೇವರು ಬರುತ್ತೆ, ಅಲ್ಲಿ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಬನ್ನಿ ಪೂಜೆಯನ್ನು ಮಾಡಿ ಆ ಬನ್ನಿ ಪತ್ರೆಯನ್ನೇ ಬರ್ತಕ್ಕಂತಹ ಭಕ್ತರಿಗೂ ಅದನ್ನು ವಿನಿಯೋಗ ಮಾಡ್ತಾರೆ. ಬನ್ನಿಯನ್ನು ಕೊಟ್ಟು ಬಂಗಾರದಂಥ ಬದುಕಾಗಲಿ ಎಂಬತಕ್ಕಂಥ ಚಿಂತನೆ. ಇನ್ನು ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಬಂದರೆ ಸತತ 9 ದಿವಸ ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಕೆಲವಷ್ಟು ಮನೆಗಳಲ್ಲಿ ಉಪವಾಸ ಇದ್ದು ಅಥವಾ ದೇವರ ನೈವೇದ್ಯ ಮಾಡಿ ಪ್ರತಿನಿತ್ಯ ಖಾದ್ಯಗಳನ್ನು ಮಾಡಿ ನೈವೇದ್ಯ ಮಾಡಿರ್ತಕ್ಕಂಥದ್ದಾದ ನಂತರ ಇನ್ನು ಈ ವಿಜಯದಶಮಿ ದಿವಸ ಪುನಃ ಪೂಜೆ ಮಾಡಿ ಎಲ್ಲವನ್ನು ಕದಲಿಸ್ತಕ್ಕಂಥದ್ದು, ಹಾಗೆ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು. ಹಾಗೆ ನದಿ ಆಗಲಿ ಸಮುದ್ರ ಆಗಲಿ ಸುಂದರವಾದಂಥ ಪ್ರಕೃತಿ ಮಡಿಲಲ್ಲಾಗಲಿ ಅಲ್ಲಿ ಪ್ರಕೃತಿಗೂ ಒಂದು ಪೂಜೆಯನ್ನು ಮಾಡತಕ್ಕಂಥದ್ದು. ಹೀಗೆ ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ವಿಜಯದಶಮಿಯ ವಿಶೇಷವಾದಂಥ ಆಚರಣೆಗಳನ್ನು ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ತರಹ ಮಾಡ್ತಾರೆ. ಮಂಗಳೂರು ಕಡೆ ಬಂದರೆ ಅಲ್ಲಿ ದಸರಾ ವಿಶೇಷ, ಉತ್ತರ ಕರ್ನಾಟಕ ಅಲ್ಲಿ ವಿಶೇಷ. ಯಾವ ಮಠ ಮತ್ತು ಸಂಸ್ಥಾನಗಳಲ್ಲಿ ಆನೆ ಕುದುರೆ ಹಸು ಒಂಟೆ ಇದೆಲ್ಲವನ್ನು ಸಾಕಿರ್ತಾರಲ್ಲ, ಅಲ್ಲೂ ಸಹಿತ ದಸರಾ ಉತ್ಸವ ಬಹಳ ವಿಜೃಂಭಣೆಯಾಗಿ ನಡೆಯುತ್ತೆ. ಅದನ್ನು ನೋಡ್ಬೋದಾದರೆ ಮೈಸೂರಿನ ಆಸ್ಥಾನ, ಮೈಸೂರಿನ ಸಂಸ್ಥಾನದಲ್ಲಿ ಸಾಕಷ್ಟು ಕುದುರೆಗಳಿದೆ, ಒಂಟೆ ಇದೆ, ಹಸು ಇದೆ, ಎತ್ತಿದೆ,
ಜೊತೆಗೆ ಆನೆಗಳ ಮೇಲೆ ಅಂಬಾರಿ ಉತ್ಸವ ಇದೆ, ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ. ಜೊತೆಗೆ ಸಾಕಷ್ಟು ಕಲಾತಂಡಗಳು, ಅಷ್ಟೆಲ್ಲ ಕಲಾತಂಡಗಳ ಮಧ್ಯದಲ್ಲಿ ದಸರಾ ಉತ್ಸವವನ್ನು ವೈಭವಪೂರಿತವಾಗಿ ನಡೆಸ್ತಾರೆ. ಅಂದು ರಾಜರು ಕೂತ್ಕೊಳ್ತಿದ್ರು, ಇವತ್ತು ನಾಡದೇವತೆಯಾದಂಥ ತಾಯಿ ಚಾಮುಂಡೇಶ್ವರಿಯನ್ನು ಕೂಡಿಸ್ತಾರೆ. ಏನೇ ಆದರೂ ಇಂದಿಗೂ ಸಹಿತ ಮೈಸೂರಲ್ಲಿ ಅರಸರು ಇದ್ದು ಆ ರಾಜರ ಮನೆತನದಲ್ಲಿ ಇವತ್ತಿಗೂ ಪೂಜಾನುಷ್ಠಾನವನ್ನು ಮಾಡತಕ್ಕಂಥದ್ದು ಒಂದು ಪದ್ಧತಿ ಇದೆ. ಹಾಗೆ ನೀವು ಈ 9 ದಿವಸ ಪಟ್ಟದ ಬೊಂಬೆಗಳನ್ನು ಕೂಡಿಸಿದ್ರಲ್ಲ, ಆ ಪಟ್ಟದ ಬೊಂಬೆಗಳಿಗೆ ಇವತ್ತು ಸಂಧ್ಯಾಕಾಲ ನೀವು ಸಹಿತ ಮನೆಗಳಲ್ಲಿ ದೇವರಿಗೆ ಆರತಿ ಮಾಡಿ, ಬೊಂಬೆಗಳಿಗೆ ಆರತಿ ಮಾಡಿ, ಬೊಂಬೆಗಳಿಗೆ ಪುನಃ ಪೂಜೆ ಮಾಡಬೇಕು. ಛತ್ರಂ ಧಾರಯಾಮೀಂ ಚಾಮ್ರಂ ವೀರ್ಯಾಮಿ ನೃತ್ಯಂ ಸಮರ್ಪಯಾಮಿ ಆಂಧೋಳಿಕಾಂ ಸಮರ್ಪಯಾಮಿ ಅಶ್ವಾರೋಹಣ ಸಮರ್ಪಯಾಮಿ ಗಜಾರೋಹಣ ಸಮರ್ಪಯಾಮಿ ಧ್ವಜಾರೋಹಣ ಸಮರ್ಪಯಾಮಿ. ದೇವೋಪಚಾರ ಅಂದರೆ ದೇವರಿಗೆ ಶಕ್ತಿಯಾನುಸಾರ ಪೂಜೆಯನ್ನು ಮಾಡಿ, ಪೂಜೆ ಆದ ನಂತರ ಬೊಂಬೆಗಳನ್ನು ಕದಲಿಸ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಒಮ್ಮೆ ಬೊಂಬೆಗಳನ್ನು ಕದಲಿಸಿ ಆ ಬೊಂಬೆಗಳನ್ನು ಪಟ್ಟದ ಬೊಂಬೆಗಳನ್ನು ನೀವು ಮಲಗಿಸಿದ್ರೆ ಇನ್ನು ವರ್ಷಕ್ಕೆ ಅಂದರೆ ಇನ್ನು ಬರ್ತಕ್ಕಂಥ ನವರಾತ್ರಿಗೆ ಬೊಂಬೆಗಳನ್ನು ಜೋಡಿಸ್ತಕ್ಕಂಥದ್ದಿದೆ. ಹಾಗೆ ನವರಾತ್ರಿ ಅಂತಕ್ಕಂಥದ್ದು ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರಗಳು. ಯಾಕೆಂದರೆ ಪಟ್ಟದ ಬೊಂಬೆಗಳಾಗಿರಲಿ ಯಾವುದೇ ಬೊಂಬೆಗಳಾದರೂ ಸಹಿತ ಇವತ್ತು ಬೊಂಬೆಗಳನ್ನು ಕದಲಿಸಿಬಿಟ್ರೆ ಅಲ್ಲಿಗೆ ನವರಾತ್ರಿ ವಿಜಯದಶಮಿಯ ಸಂಪೂರ್ಣವಾದಂಥ ಸಂಪನ್ನ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಬಹಳ ಅರ್ಥಗರ್ಭಿತವಾಗಿ ಮನೆ ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು, ಹಬ್ಬದ ವಾತಾವರಣ. ಒಂದಷ್ಟು ಜನ ನೀವು ಮಾಡುವಂಥ ಒಂದು ಸಣ್ಣ ತಪ್ಪೇನಪ್ಪ ಅಂದರೆ ಆಯುಧ ಪೂಜೆ ಆದ ತಕ್ಷಣ ಗಾಡಿ ತೊಗೊಂಡು ಎಲ್ಲೋ ಒಂದು ಕಡೆ ಪ್ರಯಾಣ ಬೆಳೆಸ್ತೀರಿ. ಆದರೆ ವಿಜಯದಶಮಿಗೆ ಬೊಂಬೆ ಇಟ್ಟಿರ್ತಕ್ಕಂಥ ಬೊಂಬೆಗಳನ್ನು ಕದಲಿಸ್ಬೇಕು. ಇವತ್ತು ಬೊಂಬೆಗಳನ್ನು ಕದಲಿಸಬೇಕು, ಪ್ರಧಾನವಾಗಿ ಪಟ್ಟದ ಬೊಂಬೆಗಳನ್ನು ಮಲಗಿಸಬೇಕು. ಆ ಮಲಗಿಸಿದಾಗ ಅದು ಸಂಪೂರ್ಣವಾಗಿ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಅದನ್ನು ಹೊರತುಪಡಿಸಿ ನಾವು ರಜಾ ಇದೆ ಅಂಥೇಳಿ ನೀವು ಊರ ಕಡೆ ಹೊರಟೋಗ್ಬಿಟ್ರೆ ಈ ಪಟ್ಟದ ಬೊಂಬೆಗಳು 9 ದಿವಸ ಆದ ನಂತರ ವಿಜಯದಶಮಿ ಇವತ್ತು ಆ ಪಟ್ಟದ ಬೊಂಬೆಗಳನ್ನು ಕದಲಿಸಬೇಕಲ್ಲ, ಇವತ್ತು ಬಿಟ್ಟು ನಾಳೆ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಇವತ್ತೇ ಮಾಡಬೇಕು. ಹಾಗೆ ಇವತ್ತು ಸರಿಸುಮಾರು 3:30-4 ಗಂಟೆಗೆ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಆರುಹಳ್ಳಿಗೆ ಅಲ್ಲಿ ವಿಜಯದಶಮಿಯ ವಿಶೇಷವಾಗಿರ್ತಕ್ಕಂಥ ವಿಜಯೋತ್ಸವದ ಕಾರ್ಯಕ್ರಮ, ಜೊತೆಗೆ ಅಲ್ಲಿ ಅಂಬಾರಿ ಉತ್ಸವ, ವಿಶೇಷವಾದಂಥ ಉತ್ಸವ ನೋಡಲಿಕ್ಕೆ, ಉತ್ಸವ ಚಾಲನೆ ಮಾಡಲಿಕ್ಕೆ ನಾನು ಬರ್ತಿದ್ದೇನೆ. ಮೈಸೂರಿನಲ್ಲಂತೂ ಜನಸಾಗರವೇ ಸಾಗರ. ಅದರಲ್ಲೂ ಈ ವರ್ಷ ಮೈಸೂರಿನಲ್ಲಿ ನಡೆದಂಥ ಅದ್ಧೂರಿತವಾದಂಥ ಆ ಒಂದು ವಿಶೇಷವಾದ ಉತ್ಸವ ಇದೆಯಲ್ಲ, ನವರಾತ್ರಿ ಉತ್ಸವ, ಪ್ರತಿನಿತ್ಯ ಅರಮನೆಯಲ್ಲಿರ್ತಕ್ಕಂಥ ಲೈಟುಗಳಾಗಲಿ ಅಥವಾ ಆ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥ ಕಲಾ ತಂಡಗಳಾಗಲಿ, ಒಬ್ಬೊಬ್ಬ ಕೀರ್ತನೆ ಅಥವಾ ಭಜನೆ ಮತ್ತು ವಿಶೇಷವಾದಂಥ ಸಂಗೀತ, ಮನರಂಜನೆ, ಎಲ್ಲರಿಗೂ ಒಂಥರ ಆನಂದ. ಮೈಸೂರು ದಸರಾ ನೋಡಲಿಕ್ಕೆ ಬಹಳ ಚೆಂದ. ಹಾಗೆ ಮೈಸೂರು ದಸರಾ ಎಷ್ಟಿದೆಯೋ ಅದೇ ಥರ ಮಂಗಳೂರು, ಕುದ್ರೋಳಿ ಈ ಕಡೆಯೂ ಸಹಿತ ಅಷ್ಟೇ ವಿಶೇಷವಾಗಿದೆ. ಸಾಕಷ್ಟು ಕಡೆ ಆಸ್ಥಾನಗಳಲ್ಲಿ ಹಾಗೇ ಇದೆ. ಹಾಗೆ ನಮ್ಮ ಮಹರ್ಷಿ ಮಂದಿರದಲ್ಲೂ ಈ ನವರಾತ್ರಿಯ ಉತ್ಸವವನ್ನು ವಿಶೇಷವಾಗಿ ಆರಾಧನೆ ನಡೆಸಿ ವಿಜಯದಶಮಿ ಇವತ್ತಿನ ದಿವಸ ವಿಶೇಷವಾದ ಸಂಪನ್ನ ಇರತಕ್ಕಂಥ ಕಾಲ. ಬನ್ನಿ, ನಾವು ಸಹಿತ ವಿಶೇಷವಾಗಿ ನಾನಾ ಬೊಂಬೆಗಳನ್ನು ಇಟ್ಟಿದ್ದೀವಿ. ಎಲ್ಲಕ್ಕೂ ಒಂದು ಆರತಿ ಮಾಡೋಣ, ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸೋಣ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡಿ ಆರತಿಯನ್ನು ನಡೆಸೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ರಾಧೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರೀ ಕೌಮಾರಿ ವೈಷ್ಣವೀ ವಾರಾಹಿ ಗಾನಿ ಚಾಮುಂಡಾಂ ಚಂದ್ರಿಕಾಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಗೀತಾ ಬಾಲಾತ್ ರುದ್ರಸುಂದರೀ ದೇವತಾಭ್ಯೋ ನಮಃ. ಹರಿಂಕರಾ ಸದ್ಭುತಾಂ ನರಸದಾಂ ಸೌಮ್ಯೀಂ ಕಲಾಂ ಮುದ್ರಧೀ ಸವರ್ಣಾಂ ವರದಾನೀಂ ಜಗಸುಧಾಂ ಧೂತಾಂ ಶ್ರೀತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಹರ್ಷಿದ್ಧಾಂ ಉದ್ಭೂಷಿತಾಮುಜ್ವಲಾಂ ಸ್ವಾಂ ಗೌರೀಂ ಕೃಪಾಂ ಪರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀ ಭಗವತೀ ಹರಿತಾರಾ. ಅಲ್ಲಿಗೆ ಬೊಂಬೆಗಳನ್ನು ಕದಲಿಸಿದ್ದಾಯಿತು. ಬೊಂಬೆಗಳನ್ನು ಕದಲಿಸಿದ ಮೇಲೆ ಇನ್ನು ಹಬ್ಬದ ಈ ನವರಾತ್ರಿ ಉತ್ಸವ ವಿಜೃಂಭಣೆಯಾಗಾಯಿತು ಅಂತ, ಎಲ್ಲವೂ ಸಂಪನ್ನವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಜಯದಶಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ನಿಮ್ಮ ವಾಸ್ತುಗೃಹಲ್ಲೂ ಸಹಿತ ಬೊಂಬೆಯನ್ನಿಟ್ಟಿದ್ದರೆ ಬೊಂಬೆಯನ್ನು ಕದಲಿಸಬೇಕು. ಕದಲಿಸಿ ದೇವರಿಗೆ ಆರತಿ ಮಾಡಬೇಕು. ಆಗ ಎಲ್ಲವೂ ಸಹಿತ ಸಂಪನ್ನವಾಯಿತು ಅಂತ ತಿಳ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तिं. अगजाननपद्भार्कं गजाननमहर्निशमनेकदन्तभक्तानाम् एकदन्तमुपास्महे.
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಲಕ್ಷ್ಮೀ ಭೂವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಶುಭ ಸಂಧ್ಯಾಕಾಲ ಪ್ರತಿನಿತ್ಯ, ಅದರಲ್ಲೂ ನವರಾತ್ರಿಯ ಈ ಶುಭ ಕಾಲದಲ್ಲಿ ವಿಶೇಷವಾಗಿ ಆರಾಧನೆ ನಡೀತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಸಾಲಿಗ್ರಾಮಕ್ಕೆ ಅಭಿಷೇಕ ಬೆಳಗ್ಗೆ ನಡೆದರೆ ಸಂಜೆ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ, ಕಳಶ ಸ್ಥಾಪನೆ, ವಿಶೇಷವಾದಂಥ ಆರಾಧನೆ. ಈ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ತಾವೆಲ್ಲರೂ ನೋಡ್ತಿದ್ದೀರಿ. ಪ್ರತಿದಿನದಂತೆ ಇವತ್ತು ಸಂಧ್ಯಾಕಾಲ, ಶುಭ ಸಂಧ್ಯಾಕಾಲ, ಗೋಧೂಳಿ ಲಗ್ನದಲ್ಲಿ ಗೋಮಾತೆಗೆ ಪ್ರಾರ್ಥನೆ ಮಾಡಿ, ಜೊತೆಗೆ ಗಣಪತಿಯ ಆರಾಧನೆ ಮಾಡಿ ಕಳಶ ಸ್ಥಾಪನೆ ಆಯಿತು. ಕಳಶ ಸ್ಥಾಪನೆ ಆದ ನಂತರ ಇನ್ನು ಯಜ್ಞೇಶ್ವರನ ಪ್ರಾರ್ಥನೆ, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವಂಥ ಕಾಲ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಿದೆ. ಹಾಗೆ ರಾಜ್ಯದಲ್ಲಿ ದಸರಾ ಉತ್ಸವ ಬಹಳ ವಿಶೇಷವಾಗಿದ್ದು, ಮೈಸೂರಿನ ಪ್ರಾಂತ್ಯದಲ್ಲೂ ಅಷ್ಟೇ ಅದ್ಭುತವಾಗಿ ನಡೀತಿದೆ. ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡೆದು ವಿಶೇಷವಾದಂತಹ ಆರಾಧನೆ ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ನೀವೆಲ್ಲರೂ ನೋಡ್ತಾ ಇದ್ದೀವಿ. ಅಂತಹ ಅದ್ಭುತವಾದಂಥ ಕಾಲ, ಶುಭ ಸಂಧ್ಯಾಕಾಲ. ತಾಯಿ ಮಹಾಲಕ್ಷ್ಮಿಯನ್ನು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥ ಕಾಲ. ಜಾತವೇದಸೇ ಸುರವಾಮ ಸೋಮರಾದೀತೋ ನಿದಹಾದಿ ವೇದಾ ಸರಃಪರ್ಷದ ದುರ್ಗಾಢ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ. ಭಗವತಿಯ ಪ್ರಾರ್ಥನೆ, ವಿಶೇಷವಾದಂಥ ಆರಾಧನೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾವೆಲ್ಲರೂ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ, ಭಗವತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನಡೀತಿರ್ತಕ್ಕಂಥ ಮಹಾಯಜ್ಞವನ್ನು ದರ್ಶನ ಮಾಡ್ಕೊಳ್ಳಿ. ಗೋವಿಂದ ಗೋವಿಂದ. ಓಂ ಗಣನಾನ್ತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾಮಭಸ್ಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾಂ ಶೃಣ್ವನ್ನೋ ದಶಾಮಿ.
शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्भार्गं गजाननमहर्निशमनेकदन्तभक्तानाम् एकदन्तमुपास्महे पद्मानने पद्महि पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां यासा पद्मासनस्था विपुलकटितली पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं ब्राह्मी माहेश्वरी कौमारी वैष्णवी वाराही इंद्राणी ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶರನ್ನವರಾತ್ರಿಯ ಶುಭಾಶಯಗಳು. ನವರಾತ್ರಿ ಉತ್ಸವ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಭಾಳಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವ ನಡೀತಾ ಇದೆ. ನವರಾತ್ರಿಯ ಉತ್ಸವ ಅಂದರೆ ಅದು ಸಣ್ಣ ಪುಟ್ಟ ಮಕ್ಕಳಿಗೆ ಹಬ್ಬ. ಮಕ್ಕಳು ಬರಬೇಕು, ಹಬ್ಬ ಹರಿದಿನವನ್ನು ಆಚರಣೆ ಮಾಡಬೇಕು. ಈ ನವರಾತ್ರಿ ಉತ್ಸವದಲ್ಲಿ ದೇವಿ ಆರಾಧನೆ ಸಾಕ್ಷಾತ್ ಭಗವತಿಯೇ ಮನೆಗೆ ಬಂದಂತಾಗುತ್ತೆ. ಸಣ್ಣ ಪುಟ್ಟ ಮಕ್ಕಳು ಮನೆಗೆ ಬಂದಾಗ ಆ ಮಕ್ಕಳಲ್ಲಿರ್ತಕ್ಕಂತಹ ಮುಗ್ಧತೆ, ಮಕ್ಕಳಲ್ಲಿರ್ತಕ್ಕಂತಹ ವಿಶೇಷತೆ, ಹಾಗೆ ಇವತ್ತಿನ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡ್ತಿರ್ತಕ್ಕಂತಹದ್ದು ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಸಾಕಷ್ಟು ಜನ ಪುಟ್ಟ ಪುಟಾಣಿ ಮಕ್ಕಳು, ಸುಮಂಗಲೆಯರು ಎಲ್ಲರಿಗೂ ಸಹಿತ ಪಾದಪೂಜೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ರೀತಿ ಅವರ ಅನುಗ್ರಹವನ್ನು, ಯಾಕೆಂದರೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮೂರು ಶಕ್ತಿ ದೇವತೆಗಳ ವಿಶೇಷವಾದಂತಹ ಆರಾಧನೆ. ಇಷ್ಟೇ ಆದರೂ ದಕ್ಷಿಣ ಆಸ್ಥಾನಕ್ಕೆ ಬಂದಂಥ ಸಿದ್ಧಿದೇವಿ ತಂದೆ ಮೇಲೆ ಅಪಾರವಾದಂಥ ಪ್ರೀತಿ, ಗಂಡನ ಮನೆಯನ್ನು ತೊರೆದು ತಂದೆಯ ಮನೆಗೆ ಬಂದು, ಗಂಡನ ಮನೆಯನ್ನು ತೊರೆದು ತಂದೆಯ ಮನೆಗೆ ಬಂದು, ತಂದೆಯ ಮನೆಯಲ್ಲಿ ಆದ್ಯತೆ ಸಿಗದಿದ್ದಕ್ಕೋಸ್ಕರ ಸತೀದೇವಿ ಅಗ್ನಿಗೆ ಆಹುತಿ ಆಗ್ತಾಳೆ. ಅಗ್ನಿಗೆ ಆಹುತಿಯಾದಂಥ ಸತೀದೇವಿಯ ಆ ಮೃತದೇಹವನ್ನು ಶಿವ ಹೆಗಲ ಮೇಲೆ ಹಾಕ್ಕೊಂಡು ಪ್ರಪಂಚವನ್ನೇ ಸುತ್ತಕ್ಕೆ ಶುರು ಮಾಡ್ತಾನೆ. ಈ ಸೃಷ್ಟಿಯಲ್ಲಿ 3 ಪ್ರದಕ್ಷಿಣೆ ಬರುವಷ್ಟರಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ವಿಷ್ಣುವಿನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹ ತುಂಡರಿಸ್ತಾರೆ. ಆ 108 ಪೀಸುಗಳಾಗಿ 108 ತುಂಡುಗಳಾಗಿ ಬಿದ್ದಂಥದ್ದೇ ಇಂದಿನ ಶಕ್ತಿಪೀಠ ಅಂತ ಹೇಳ್ತಾರೆ. ಅಂತಹ ಶಕ್ತಿಪೀಠದ ವಿಶೇಷವಾದಂತಹ ಆರಾಧನೆ ಇವತ್ತಿನ ದಿವಸ ನವರಾತ್ರಿ ಉತ್ಸವ. ಅದರಲ್ಲೂ ಮೊದಲು 3 ದಿವಸ ವಿಶೇಷವಾಗಿರ್ತಕ್ಕಂಥ ದೇವಿಯ ಉಪಾಸನೆ, ಅದಾದ ಮೇಲೆ ಬರ್ತಕ್ಕಂಥ 3 ದಿವಸ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ 3 ಶಕ್ತಿ ದೇವತೆಗಳ ಉಪಾಸನೆ ನಡೀತಕ್ಕಂಥ ಈ ಒಂದು ಕಾಲ. ಇದೇ ಸಮಯದಲ್ಲಿ ಆಯುಧ ಪೂಜೆ ಬರುತ್ತೆ, ವಿಜಯದಶಮಿ ಬರುತ್ತೆ, ಉತ್ಸವ ಬರುತ್ತೆ, ಅಭಿಷೇಕಗಳಿರುತ್ತೆ. ನಮ್ಮ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಬೋರ ಸ್ವಾಮಿ ಸಾನ್ನಿಧ್ಯದಲ್ಲೂ ಸಹಿತ ಬೆಳಿಗ್ಗೆ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ಅದಾದ ನಂತರ ವಿಶೇಷವಾದಂಥ ಅಲಂಕಾರ, ಬೆಳಿಗ್ಗೆ ಒಂದು ಅಲಂಕಾರ, ಸಂಜೆ ಒಂದು ಅಲಂಕಾರ. ಎಷ್ಟೇ ಆದರೂ ಭಕ್ತರು ಬರುವಂಥ ಈ ಸಾನ್ನಿಧ್ಯದಲ್ಲಿ ತಾಯಿನ ಅಲಂಕಾರ ಪಡಿಸಿ ವಿಶೇಷವಾಗಿ ಬರುವ ಭಕ್ತರಿಗೆ ಕಣ್ಣುಗಳು ನೋಡಲಿಕ್ಕೆ ತಾಯಿ ಅಲಂಕಾರ ಚೆನ್ನಾಗಿರಬೇಕು, ಬರೋ ಭಕ್ತರಿಗೆ ಅನ್ನಪ್ರಸಾದ ಸಿಗಬೇಕು. ಅಂತಹ ಒಂದು ವ್ಯವಸ್ಥೆ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಹಾಗಾಗಿ ಈ ಒಂದು ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದ ವಿಶೇಷವಾದಂಥ ಪುಟ್ಟ ಪುಟಾಣಿ ಮಕ್ಕಳ ಕಾಲ ತೊಳೆದು ಅವರನ್ನೇ ದೇವರು ಅಂತ ನಾವು ಆವಾಹನೆ ಮಾಡಿ, ಜೊತೆಗೆ ಸುಮಂಗಲೆಯರ ಒಂದು ಅನುಷ್ಠಾನವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದಂಥ ಈ ಶುಭಗಳಿಗೆ ಎಲ್ಲರಿಗೂ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ದೀರಿ. ಈ ಒಂದು ಪೂಜಾನುಷ್ಠಾನದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ನನಗೊಂದು ಸೌಭಾಗ್ಯ, ನಿಮಗೊಂದು ಸೌಭಾಗ್ಯ. ಹಾಗೆ ಲಕ್ಷ್ಮೀ ಬೋರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು. ಬೆಳಗಿನ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ತಾಯಿಯ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಸಾಕಷ್ಟು ಸುಂದರವಾದಂಥ ಪ್ರಕೃತಿಯ ತಾಣದಲ್ಲಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಚಂಡಿಕಾ ಹವನವನ್ನು ನಡೆಸಬೇಕು, ಲೋಕ ಕಲ್ಯಾಣಾರ್ಥವಾಗಬೇಕು, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಯಶಸ್ಸನ್ನು ಕಾಣಬೇಕು ಎಂಬತಕ್ಕಂತಹದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗಾಗಿ ಕಟೀಲು ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ಈ ಸಾನ್ನಿಧ್ಯದಲ್ಲಿ ಈಗಾಗಲೇ ಸಾಕಷ್ಟು ಮಳೆಯಿಂದ ವಿಶೇಷತೆಗಳನ್ನು ಇಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಏನೇ ಆದರೂ ಬರುವಾಗ ಒಂದು ಭಾಗದಲ್ಲಿ ಬಂದು ಮಧ್ಯದಲ್ಲಿ ಗರ್ಭಗುಡಿಯನ್ನು ನೋಡಿ 2 ಭಾಗವಾಗಿ ಮುನ್ನಡೆದು ಪುನಃ ಒಟ್ಟು ಒಂದು ಸೇರುವಂಥ ಸ್ಥಳ ಯಾವುದಾದ್ರು ಇದ್ದರೆ ಅದು ಕಟೀಲು ದುರ್ಗಾಪರಮೇಶ್ವರಿ. ಆ ತಾಯಿಯ ಸಾನ್ನಿಧ್ಯದಲ್ಲಿ ಚಂಡಿಕಾ ಹವನವನ್ನು ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಹಿತವಾಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಒಂದು ಪ್ರಾರ್ಥನೆ ಸಲ್ಲಿಸೋಣ. ಬನ್ನಿ ತಾಯಿ ದರ್ಶಕ್ಕೆ ಹೊರಡೋಣ.
ನೂರೆಂಟು ನಾಮವ ನಿರ್ಮಲ ಮನದಿ ಧ್ಯಾನಿಸಿದಾಗ ಕಷ್ಟಗಳೆಲ್ಲವ ಪರಿಹರಿಸುವಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಅಂಬಾ ತಾಯಿಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಈಗ ನಮಗೆ ಸಿಕ್ಕಿದೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಚಂಡಿಕಾ ಹವನಕ್ಕಾಗಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ತಾಯಿಯ ಸಾನ್ನಿಧ್ಯದ ಪ್ರಥಮ ದ್ವಾರದಲ್ಲಿ ಪ್ರವೇಶ ಮಾಡುವಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟು ಮಾಡಲಿ. ಭ್ರಾಮರಿ ದೇವಿ ನಾಮವನುತಿಸಿ ಅನಿಷ್ಟ ಶೋಕವ ಪರಿಹರಿಸಿ ಭಾವುಕ ಭಕ್ತರಿಗಾಶ್ರಯದಾತೆ ಭ್ರಮರಾಂಬಿಕೆ ನಮೋ ನಮೋ. ಕಟೀಲು ದೇವಿಯ ನೂರೆಂಟು ನಾಮವ ನಿರ್ಮಲ ಮನದಿ ಧ್ಯಾನಿಸಿದಾಗ ಕಷ್ಟಗಳೆಲ್ಲವ ಪರಿಹರಿಸುವಳು. ಭ್ರಮರಾಂಬಿಕೆ ನಮೋ ನಮೋ. ಅರುಣಾಸುರ ಮರ್ದಿನಿ ಕಾತ್ಯಾಯಿನಿ ದೋಷಗಳೆಲ್ಲವ ಕಳೆಯಲು ನುತಿಸಿ ಅಕ್ಷಯ ಕರುಣದಿ ಸಲಹುವಳು. ಭ್ರಮರಾಂಬಿಕೆ ನಮೋ ನಮೋ. ಯಕ್ಷಗಾನಕ್ಕೆ ರಾಜರಾಜೇಶ್ವರಿ ಪುರಾಣ ಶ್ರವಣ ಮಾಡುತ್ತ ನೆನೆಯೇ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ, ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ದೇವಿಯ ಉತ್ಸವ ಮೂರ್ತಿ ಇಲ್ಲೂ ಸಹಿತ ಬಂದು ಕೂತು ಇಲ್ಲೂ ಸಹಿತ ಆರತಿ ಅನುಷ್ಠಾನಗಳನ್ನು ಮಾಡಿಸೋದು ಇಂದಿಗೂ ಇಲ್ಲಿ ಪದ್ಧತಿ ಇದೆ. ಈ ಪ್ರಾಕಾರ ಮಂಟಪದಲ್ಲಿ ಸ್ವರ್ಣಖಚಿತವಾಗಿರ್ತಕ್ಕಂಥ ಬಂಗಾರದ ವಿಶೇಷವಾಗಿರ್ತಕ್ಕಂಥ ಕಟೀಲು ದುರ್ಗಾಪರಮೇಶ್ವರಿ, ಯಾಕೆಂದರೆ ಬರ್ತಕ್ಕಂತಹ ಭಕ್ತರಿಗೆ ಗರ್ಭಗುಡಿಯಲ್ಲಿ ದರ್ಶನ ಆಗಲಿಲ್ಲ ಅಂದರೂ ಇಲ್ಲಿ ಬಂದು ತಾಯಿನ ದರ್ಶನ ಮಾಡುವಂತಹದ್ದು. ಜೊತೆಗೆ ಇದೇ ಕ್ಷೇತ್ರದಲ್ಲಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಗಜರಾಜನ ವಿಶೇಷವಾಗಿರ್ತಕ್ಕಂಥ ಆನೆ ದಂತಗಳು, ಈ ಆನೆ ದಂತಗಳು ಸಹಿತ ಈ ಕ್ಷೇತ್ರದಲ್ಲಿ ಆನೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಸೇವೆ ಸಲ್ಲಿಸಿದಾದ ನಂತರ ಇಲ್ಲಿ ಆನೆಯ ವಿಶೇಷವಾಗಿರ್ತಕ್ಕಂಥ ದಂತಗಳನ್ನು ಇಲ್ಲೇ ಇಟ್ಟು ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥದ್ದು ಈ ಕ್ಷೇತ್ರದ ಮಹಿಮೆ. ಕಷ್ಟಗಳೆಲ್ಲವ ಪರಿಹರಿಸುವಳು. ಭ್ರಮರಾಂಬಿಕೆ ನಮೋ ನಮೋ. ಭ್ರಮರಾಂಬೆ ಜಗನ್ಮಾತೆ ಎನ್ನಲು ಕಟೀಲು ಮಾತೆ ಪ್ರಸನ್ನಳಾಗಿ ವಿಭ್ರಮೆಯಿಂದ ಪಾರುಗೈವಳು. ಭ್ರಮರಾಂಬಿಕೆ ನಮೋ ನಮೋ. ವಿಶ್ವಮೋಹಿನಿ ವಿಶ್ವೇಶ್ವರ ಸತಿ ಅರಿಷಡ್ವೈರವ ನಾಶ ಮಾಡುತ್ತ ವಿಘ್ನ ದುರ್ವಿಘ್ನ ಪರಿಹರಿಸುವಳು. ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಈ ಒಂದು ಸಾನ್ನಿಧ್ಯದಿಂದ ವಿಶೇಷವಾಗಿರ್ತಕ್ಕಂಥ ಈ ಜಲವನ್ನು ತಾಯಿಯ ಸೇವೆಗಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಭಾಗ ಏನೇ ಆದರೂ ವಿಶೇಷವಾಗಿ ತುಂಬಿ ಹರಿತಿರತಕ್ಕಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಜಲಧಾರೆ, ಈ ಜಲಧಾರೆ ಇದೆಲ್ಲವೂ ಸಹಿತ ನೋಡಲಿಕ್ಕೆ ಒಂದು ಆನಂದ. ಆದರೂ ಮಳೆ ಸಾಕಷ್ಟು ಇದೆ, ಇಲ್ಲಿಗೆ ಬರ್ತಕ್ಕಂಥದ್ದೇ ಬಹಳ ಕಷ್ಟ ಅನಿಸುತ್ತೆ. ಆದರೂ ತಾಯಿಯ ಸೇವೆ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನಕ್ಕಾಗಿ ನಾವಿಲ್ಲಿಗೆ ಬಂದಿದ್ದೀವಿ. ಬನ್ನಿ ತಾಯಿ ದರ್ಶನ ಮಾಡೋಣ.
ಮೂಕಾಂಬಿಕೆ ಬ್ರಹ್ಮ ವಿಷ್ಣು ಶಿವಾತ್ಮಿಕೆ ಕೊಲ್ಲೂರ ತಾಯೇ ಅಂಬಿಕೆ ನಾರಾಯಣಿ ತ್ರಯಂಬಿಕೆ ಓಂ ದೇವಿ ಮೂಕಾಂಬಿಕೆ ಬ್ರಹ್ಮ ವಿಷ್ಣು ಶಿವಾತ್ಮಿಕೆ ಕೊಲ್ಲೂರ ತಾಯೇ ಅಂಬಿಕೆ ನಾರಾಯಣಿ ತ್ರಯಂಬಿಕೆ ಓಂ ದೇವಿ ಮೂಕಾಂಬಿಕೆ ಕೋಟಿ ಸೂರ್ಯ ಸಮಭಾಸಿತೆ ಕೊಲ್ಲೂರ ತಾಯೇ ಅಂಬಿಕೆ ನಾರಾಯಣಿ ತ್ರಯಂಬಿಕೆ ಓಂ ದೇವಿ ಮೂಕಾಂಬಿಕೆ ಕೋಟಿ ಸೂರ್ಯ ಸಮಭಾಸಿತೆ ಕೊಲ್ಲೂರ ತಾಯೇ ಅಂಬಿಕೆ ನಾರಾಯಣಿ ತ್ರಯಂಬಿಕೆ ಓಂ ದೇವಿ ಮೂಕಾಂಬಿಕೆ ವಜ್ರಮುಕುಟ ಸಂಶೋಭಿತೆ ಕೊಲ್ಲೂರ ತಾಯೇ ಅಂಬಿಕೆ ನಾರಾಯಣಿ ತ್ರಯಂಬಿಕೆ ಓಂ ದೇವಿ ಮೂಕಾಂಬಿಕೆ ವಜ್ರಮುಕುಟ ಸಂಶೋಭಿತೆ ಕೊಲ್ಲೂರ ತಾಯೇ ಅಂಬಿಕೆ ನಾರಾಯಣಿ ತ್ರಯಂಬಿಕೆ ನೀನೇ ತ್ರಯಂಬಿಕೆ ನೀನೇ ಈಶ್ವರಿ ನೀನೇ ಪರಮೇಶ್ವರಿ ನೀನೇ ಶಕ್ತಿಯು ನೀನೇ ಪರಾಶಕ್ತಿಯು ನೀನೇ ಲಲಿತೆಯು ನೀನೇ ಹರಿನಲೋಚನೆ ನೀನೇ ಅಕ್ಷರಿ ನೀನೇ ಏಕಾಕ್ಷರಿ ನೀನೇ ತ್ರಿಪುರಯು ನೀನೇ ತ್ರಿಪುರ ಸುಂದರಿ ನೀನೇ ಅಕ್ಷರಿ ನೀನೇ ಏಕಾಕ್ಷರಿ ನೀನೇ ತ್ರಿಪುರಯು ನೀನೇ ತ್ರಿಪುರ ಸುಂದರಿ ನೀನೇ ಗೌರಿಯು ನೀನೇ ಸ್ವರ್ಣ ಗೌರಿಯು ನೀನೇ ಪೂರ್ಣಲು ನೀನೇ ಅನ್ನಪೂರ್ಣೆಯು ನೀನೇ ಸರ್ವಮಂಗಳೇ ಸರ್ವಾರ್ಥ ಸಾಧಿಕೆ ಶರಣು ಅಂಬಿಕೆ ಶ್ರೀ ತ್ರಯಂಬಿಕೆ ನೀನೇ ಭುವನೇಶ್ವರಿ ನೀನೇ ಭಾರತಿ ನೀನೇ ಭಾವಗೋಚರಿ ನೀನೇ ಭವಾನಿ ನೀನೇ ಭುವನೇಶ್ವರಿ ನೀನೇ ಭಾರತಿ ನೀನೇ ಭಾವಗೋಚರಿ ನೀನೇ ವಿದ್ಯೆಯು ನೀನೇ ವಿದ್ಯಾವಾರಿಧಿ ನೀನೇ ಕಾಳಿಯು ನೀನೇ ಕಲಾಧರಿಯು ನೀನೇ ಸರ್ವಮಂಗಳೇ ಸರ್ವಾರ್ಥ ಸಾಧಿಕೆ ಶರಣು ಅಂಬಿಕೆ ಶ್ರೀ ತ್ರಯಂಬಿಕೆ ಸೌಮ್ಯಯು ನೀನೇ ಸೌದಾಮಿನಿ ನೀನೇ ತ್ರಿಗುಣಯು ನೀನೇ ತ್ರಿಪುರಾಂಬಿಕೆ ನೀನೇ ಸೌಮ್ಯಯು ನೀನೇ ಸೌದಾಮಿನಿ ನೀನೇ ತ್ರಿಗುಣಯು ನೀನೇ
ತ್ರಿಪುರಾಂಬಿಕೆ ನೀನೇ ತ್ರಿಶಕ್ತಿ ನೀನೇ ತ್ರೈಲೋಕ್ಯ ಜನನಿ ನೀನೇ ವಂದ್ಯೆಯು ನೀನೇ ಜಗದ್ವಂದ್ಯೆಯು ನೀನೇ सर्वमङ्गले सर्वार्थसाधिके शरणु अम्बिके श्रीत्रयम्बिके ತಾಯಿ ಪ್ರತ್ಯಂಗಿರ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ತಾವು ಮಾಡ್ತಾ ಇದ್ದೀರಿ. ಪ್ರತ್ಯಂಗಿರ ಸಂಕಷ್ಟಗಳನ್ನು, ಕಷ್ಟಗಳನ್ನು, ಶತ್ರುಬಾಧೆಯನ್ನು, ಶತ್ರುಗಳಲ್ಲಿರ್ತಕ್ಕಂಥ ಶತ್ರುತ್ವವನ್ನು ದೂರ ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ಕಲ್ಪವಲ್ಲಿ ತಾಯಿ. ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮದ ಮೇಲ್ಭಾಗದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರತ್ಯಂಗಿರ ಅಲಂಕಾರ, ಇದೆಲ್ಲ ಆಯಾ ಕಾಲದಲ್ಲಿ ಮಾಡುವಂತಹ ಅನುಷ್ಠಾನಗಳು. ಪ್ರತ್ಯಂಗಿರ ಹವನವನ್ನು ಮಾಡಿ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳು ದೂರ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದ ಈ ಒಂದು ಅದ್ಭುತವಾದಂತಹ ವಿಶೇಷವಾದಂಥ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇಂತಹ ಒಂದು ವಿಶೇಷವಾದ ಪ್ರಕ್ರಿಯೆ ನಡೀತಾ ಇದೆ. ಈ ತಾಯಿಯ ದರ್ಶನ ಮಾಡಿ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷ ಬೇಸರಿ. ಒಂದು ದೇವಿಗೆ ನಡೆಸ್ತಕ್ಕಂತಹ ಅಲಂಕಾರಗಳಿದೆ. ಹಾಗೆ ತಾಯಿ ಮಹಾಲಕ್ಷ್ಮಿ ಪ್ರತ್ಯಂಗಿರಳಾಗಿ ಶತ್ರುತ್ವವು ಇರ್ತಕ್ಕಂಥವರನ್ನು, ಆ ಶತ್ರುಗಳನ್ನು ಸಹಿತ ಶತ್ರುಗಳಲ್ಲಿರ್ತಕ್ಕಂಥ ಶತ್ರುತ್ವವನ್ನು ದೂರ ಮಾಡಿ ಅವ್ರನ್ನೂ ಸಹಿತ ಮಿತ್ರರನ್ನಾಗಿ ಮಾಡುವಂಥ ಒಂದು ಕೈಂಕರ್ಯಕ್ಕೆ ಈ ಪ್ರತ್ಯಂಗಿರ ದೇವಿಯ ಅನುಷ್ಠಾನ ಶೀಘ್ರ ಪರಿಹಾರವನ್ನು ಕೊಡುತ್ತೆ. ಹಾಗಾಗಿ ಮಹರ್ಷಿ ಮಂದಿರದಲ್ಲಿ ಪ್ರತ್ಯಂಗಿರ ಅಲಂಕಾರವನ್ನು ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ತಾಯಿಯನ್ನು ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು ಒಂದು ವಿಶೇಷವೇ ಸರಿ. ಮನೆಯನ್ನು ಬೆಳಗು ಮನವನ್ನು ಬೆಳಗು ಮನುಜನ ಚಿಂತೆಯ ಅಳಿಸಿ ಹರಸು ಮನುಜನ ಚಿಂತೆಯ ಅಳಿಸಿ ಹರಸು ಲಕ್ಷ್ಮೀ ಬರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬರಮ್ಮ ಭಾಗ್ಯವತಾರಮ್ಮ. ಸುಮಂಗಲಿನಿ ಮಂಗಲಿನಿ ಸುಮಂಗಲಿನಿ ಭಕ್ತರ ಬಾಳಿನ ಜ್ಯೋತಿಯ ಬೆಳಗಮ್ಮ ಲಕ್ಷ್ಮೀ ವರಮ್ಮ ಭಾಗ್ಯವತಾರಮ್ಮ
ಲಕ್ಷ್ಮೀವರಂ ಭಾಗ್ಯವತಾರಂ ಮನೆಯನ್ನು ಬೆಳೆದು ಮನವನ್ನು ಬೆಳೆದು ಮನುಜನ ಚಿಂತೆಯ ಅಳಿಸಿ ಹರಸು ಲಕ್ಷ್ಮೀವರಂ ಭಾಗ್ಯವತಾರಂ ಲಕ್ಷ್ಮೀವರಂ ಭಾಗ್ಯವತಾರಂ ರೂಪಿಣಿ ಮಂಗಳದಾಯಿ ಓಂಕಾರಿಣಿ ಅಮ್ಮ ಚಂದ್ರವದನೆ ಸಂಕಟಹರಣೆ ಶ್ರೀ ಲಕ್ಷ್ಮೀ ಶರಣಮ್ಮ ರೂಪಿಣಿ ಮಂಗಳದಾಯಿ ಓಂಕಾರಿಣಿ ಅಮ್ಮ ಚಂದ್ರವದನೆ ಸಂಕಟಹರಣೆ ಶ್ರೀ ಲಕ್ಷ್ಮೀ ಶರಣಮ್ಮ ಲಲಿತ ಬಾರೆ ಸಿರಿಮೊಗ ತೋರೆ ನೀ ದಯ ಮಾಡೆ ವರವನು ನೀರೆ ಮಂಗಲನಿ ಸುಮಂಗಲನಿ ಮಂಗಲನಿ ಸುಮಂಗಲನಿ ನಿನ್ನಯ ಚರಣದ ಸೇವೆಯ ಸಾಕಮ್ಮ ಲಕ್ಷ್ಮೀವರಂ ಭಾಗ್ಯವತಾರಂ ಲಕ್ಷ್ಮೀವರಂ ಭಾಗ್ಯವತಾರಂ ಭಾಗ್ಯವ ಲಕ್ಷ್ಮೀ ಬೋರಸ್ವಾಮಿಯ ಕ್ಷೇತ್ರದಲ್ಲಿ ತಾಯಿ ಮಹಾಲಕ್ಷ್ಮಿ ಇಲ್ಲಿರೋದ್ರಿಂದ ಇಲ್ಲಿ ಲಕ್ಷ್ಮಿಗೆ ನವರಾತ್ರಿ ಉತ್ಸವಗಳು ನಡೀತಾ ಇದೆ. ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಗಾಗಿ ದುರ್ಗಾ ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂತಿರ್ತಕ್ಕಂಥ ಸ್ಥಳದಲ್ಲೇ ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗಾ ಪರಮೇಶ್ವರಿಯನ್ನು ನೀವು ಪ್ರಾರ್ಥನೆ ಮಾಡುವ ಕಾಲ ಇಲ್ಲಿ ಕಳಶಾರಾಧನೆ ಆಗಿದೆ, ಕಳಶ ಸ್ಥಾಪನೆ ಆಗಿದೆ. ಹಾಗೆ ಲಕ್ಷ್ಮೀ ಬೋರಸ್ವಾಮಿಯ ವಿಶೇಷವಾದಂತಹ ಅಲಂಕಾರ ಆಗಿದೆ. ಇಡೀ ಜಗತ್ತನ್ನು ಭೂಮಂಡಲವನ್ನೇ ಎತ್ತಿರ್ತಕ್ಕಂಥ ವರಹಸ್ವಾಮಿಯ ಸಾನ್ನಿಧ್ಯವನ್ನು ತಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಜೊತೆಗೆ ಸಾಲಿಗ್ರಾಮ ಕ್ಷೇತ್ರವನ್ನು ದರ್ಶನ ಮಾಡ್ಕೊಳ್ತಾ ಇದ್ದೀರಿ. ತಮ್ಮೆಲ್ಲರ ಮನೋಸಂಕಲ್ಪ ಬೇಗ ಸಿದ್ಧಿಯಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಇವತ್ತಿನ ದಿವಸ ದುರ್ಗಾಷ್ಟಮಿಯ ಈ ಶುಭ ದಿನದಂದು ತಮ್ಮ ಮನಸ್ಸಂಕಲ್ಪವನ್ನು ಎಲ್ಲರೂ ಸಹಿತ ಸಿದ್ಧಿಪಡಿಸ್ಕೊಳ್ಳಿ. ದುರ್ಗೆಯ ಅನುಗ್ರಹ ಇದ್ದರೆ ಸಕಲ ವಿಧವಾದಂತಹ ದುಃಖಗಳು ದೂರ ಆಗುತ್ತೆ. ಅಂತಹ ದುಃಖಗಳನ್ನು ದೂರ ಮಾಡಿಕೊಳ್ಳುವಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದುರ್ಗಾಷ್ಟಮಿ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಜೊತೆಗೆ ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಗೋ ಆರಾಧನೆಯೊಂದಿಗೆ ಶುರುವಾಗುವಂಥ ಪ್ರತಿನಿತ್ಯದ ಕಾಯಕ ಇವತ್ತು ಆರಾಧನೆ ನಡೀತಾ ಇದೆ. ಧೂಪ ದೀಪ ನೈವೇದ್ಯವನ್ನಾಗಿ ಜೊತೆಗೆ ನಾಮಾರ್ಚನೆಯನ್ನು ಮಾಡಿ ಹೋಮಕ್ಕೆ ಎಲ್ಲರೂ ಸೇರಿ ತೆರಳೋಣ. ಯಜ್ಞೇಶ್ವರನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸಿ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಓಂ ಜಾತವೇದಸೇ ಸನವಾ ಬಸೋಮರಾದೀತೋ ನಿದಹ ದಿವೇದಾಹ ಸನಪರ್ಷದು ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸೆ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ, ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ. ದೇವಿಯ ಸಾನ್ನಿಧ್ಯದಲ್ಲಿ ವಸಂತ ಮಂಟಪದಲ್ಲಿ ಭೂವರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯ ಮುಂಭಾಗದಲ್ಲಿ ಕಳಶ ಸ್ಥಾಪನೆ ಮಾಡಿ ಅಲ್ಲಿ ದುರ್ಗೆಯನ್ನು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಯನ್ನು
ಆವಾಹನೆ ಮಾಡಿ ಪೂಜಾನುಷ್ಠಾನವನ್ನು ಮಾಡ್ತಿರ್ತಕ್ಕಂತಹ ಪರಿಯನ್ನು ತಾವು ಈಗ ಗಮನಿಸಬಹುದು. ವರಹಾದೇವರು ಇಡೀ ಭೂಮಂಡಲ ಭೂಮಿಯೇ ಸಂಕಷ್ಟದಲ್ಲಿದ್ದಾಗ ಅವತರಿಸಿದ್ದೇ ವರಹಾದೇವರು. ಅಂತಹ ವರಹಮೂರ್ತಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರವೇ ಮಹರ್ಷಿ ಮಂದಿರ. ಈ ಮಂದಿರಕ್ಕೆ ಬಂದು ಸಾಕಷ್ಟು ಜನ ತಮ್ಮೊಳಗಿರುವಂಥ ಕಷ್ಟಗಳನ್ನು, ತಮಗಿರ್ತಕ್ಕಂಥ ಶತ್ರುಬಾಧೆಯನ್ನು, ತಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ವಾಸ್ತುದೋಷವನ್ನು ಎಲ್ಲವನ್ನು ದೂರ ಮಾಡಿಕೊಂಡು ದುರ್ಗೆಯನ್ನು ಆರಾಧನೆ ಮಾಡಬೇಕು, ದುಃಖಗಳಿಂದ ದೂರ ಇರಬೇಕು ಎಂಬತಕ್ಕಂಥ ಚಿಂತನೆಯಿಂದ ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆ ಆಗಿಂದಾಗಲೇ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನು, ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳನ್ನು ನಿತ್ಯವೂ ನಿತ್ಯೋತ್ಸವವಾಗಿ ನಡ್ಕೊಂಡು ಬರ್ತಿದೆ. ಮಹರ್ಷಿ ಮಂದಿರ ಆಶ್ರಮದಲ್ಲಿ ಮಾತ್ರ ನಿತ್ಯ ಅಥವಾ ವಾರಕ್ಕೆ ಅಥವಾ ತಿಂಗಳಲ್ಲಿ 4-5 ಬಾರಿ ಆದರೂ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು, ಪೂಜಾನುಷ್ಠಾನಗಳನ್ನು ಮಾಡ್ತಿರ್ತಕ್ಕಂಥದ್ದು ತಾವು ಆಗಿಂದಾಗಲೇ ನೋಡ್ತಾನೇ ಬಂದಿದ್ದೀರಿ, ನೋಡ್ತಾ ಇದ್ದೀರಿ. ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಿರ್ತಕ್ಕಂಥ ಭಕ್ತರು ಅವರ ಕಷ್ಟಗಳನ್ನು ದೂರ ಮಾಡಿಕೊಂಡು ಅವರು ನನ್ನ ಕಷ್ಟ ದೂರ ಆಯಿತು, ನೀವು ಹೋಗಿ ದರ್ಶನ ಮಾಡಿ ಅಂತ ಹೇಳಿ ಮತ್ತೆ 4-6 ಜನ 10 ಜನ 1000 ಜನಕ್ಕೆ ಹೇಳುವಂಥ ಪರಿ ಇದೆಯಲ್ಲ. ಯಾವತ್ತೂ ಒಂದು ದೇವಾಲಯ, ಒಂದು ಶಕ್ತಿಯ ಸಾನ್ನಿಧ್ಯ, ಅದು ಒಬ್ಬರಿಂದ ಒಬ್ಬರಿಗೆ ಹರಡಬೇಕು, ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಬೇಕು, ಒಬ್ಬರಿಂದ ಒಬ್ಬರಿಗೆ ಅಲ್ಲಿರುವಂಥ ಸತ್ಯಾಂಶ ಗೊತ್ತಾಗಿದ್ರೆ ಅದು ಚೆನ್ನಾಗಿರುತ್ತೆ ವಿನಃ ಅದು ನಾವೇನೋ ಹೇಳ್ತೀವಿ ಅಂದರೆ ಅದು ಸಾಧ್ಯವಿಲ್ಲ. ಒಬ್ಬರ ಕಷ್ಟ ದೂರ ಆದರೆ ಆ ಕಷ್ಟ ದೂರ ಆದ ನಂತರ ಅವರು 4 ಜನಕ್ಕೆ ಹೇಳ್ತಾರಲ್ಲ, ನನಗಿಂಥದ್ದೊಂದು ಪುಣ್ಯಕ್ಷೇತ್ರದಲ್ಲಿ ನನ್ನ ಕಷ್ಟ ಪಾರಾಯಿತು, ನನ್ನ ಕಷ್ಟದಿಂದ ಮುಕ್ತರಾಗಿದ್ದೇನೆ ಅಂತ, ಅದಕ್ಕಿನ್ನ ಮತ್ತೊಂದು ಕಾಯಕ ಮತ್ಯಾವುದೂ ಅಲ್ಲ. ಹಾಗಾಗಿ ಈ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಹವನ ಇದು ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲೂ ಸಹಿತ ಈ ಹೋಮ ಕಾರ್ಯ ಯಥೇಚ್ಛವಾದಂಥ ರೀತಿಯಲ್ಲಿ ನಡೀತಾನೇ ಇರುತ್ತೆ. ಇಲ್ಲಿ ಕೊಡುವಂಥ ಮಹಾಮೃತ್ತಿಗೆ ಪ್ರಸಾದ, ಮೃತ್ತಿಗೆ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ಲಕ್ಷ್ಮಿಯ ಅಡಿಯಲ್ಲಿ, ಅಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಭೂಮಿಯಿಂದ ತೆಗೆದಿರ್ತಕ್ಕಂಥ ಮಣ್ಣು, ಅದರೊಂದಿಗೆ ಸಾಕಷ್ಟು ವನಸರಿಗಳ ಮಿಶ್ರಿತವಾಗಿರ್ತಕ್ಕಂಥದ್ದು, ಗಂಡಕಿ ಎಂಬತಕ್ಕಂಥ ನದಿಯಿಂದ, ಅಂದರೆ ನೇಪಾಳ ಸಮೀಪದಲ್ಲಿರ್ತಕ್ಕಂಥ ಗಂಡಕಿಯಿಂದ ಬಂದಿರತಕ್ಕಂಥ ಪುಟ್ಟ ಪುಟ್ಟ ಸಾಲಿಗ್ರಾಮಗಳು. ಆ ಸಾಲಿಗ್ರಾಮ ಜೊತೆಗೆ ಮೃತ್ತಿಗೆ ಪ್ರಸಾದವನ್ನು ಶಿರದ ಮೇಲೆ, ತಲೆಯ ಮೇಲೆ ಇಟ್ಟು 11 ಪ್ರದಕ್ಷಿಣೆ ಬಂದು ತದನಂತರ ಆ ಮೃತ್ತಿಗೆಯನ್ನು ಮನೆಗೆ ತೆಗೆದುಕೊಂಡು ಹೋಗಿ 48 ದಿವಸ ಆರಾಧನೆ ಮಾಡುವಷ್ಟರೊಳಗಾಗಿ ಸಿಹಿ ಸುದ್ದಿಯನ್ನು ತರುವಂಥ ಪ್ರಕ್ರಿಯೆ ಇಂದಿಗೂ ನಮ್ಮ ಮಹರ್ಷಿ ಮಂದಿರದಲ್ಲಿ ಹೊಸದೇನಲ್ಲ. ಅಥವಾ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ನುಡಿಮುತ್ತುಗಳ ಮಾತು ಪ್ರತಿನಿತ್ಯವೂ ಕೇಳಲಿಕ್ಕೆ ಅದು ಮಹದಾನಂದವಾಗಿರ್ತಕ್ಕಂಥ ಸನ್ನಿವೇಶಗಳೇ ಸರಿ. ತಾಯಿಯ ಪೂರ್ಣಾಹುತಿಯ ಕಾಲ, ಪೂರ್ಣಾಹುತಿಯ ದ್ರವ್ಯಗಳಿಗೆ ಪೂಜಾನುಷ್ಠಾನವನ್ನು ಮಾಡ್ತಿರ್ತಕ್ಕಂಥ ಭಕ್ತರು ಮಹರ್ಷಿ ಮಂದಿರದಲ್ಲಿ ಯಾವುದೇ ಪೂಜಾನುಷ್ಠಾನ ಆದರೂ ಅದಕ್ಕೆ ಪ್ರತ್ಯೇಕತೆ ಇರಲ್ಲ, ಸಾಮೂಹಿಕವಾಗಿರುತ್ತೆ. ಎಲ್ಲರೂ ಮುಟ್ಟಬೇಕು, ಎಲ್ಲರೂ ಪ್ರಾರ್ಥನೆ ಮಾಡಬೇಕು, ಬಂದಿರುವ ಎಲ್ಲರೂ ಅದಕ್ಕೆ ಭಾಜನರೇ. ಜೊತೆಗೆ ಇಲ್ಲಿ ಯಾರೂ ಮೇಲು ಕೀಳು, ಜಾತಿ ಮತ ಭೇದ ಪಂಥ ಯಾವುದೂ ಇಲ್ಲ. ಕಷ್ಟಾಂತ ಬಂದಾಗ, ಕಷ್ಟಾಂತ ತವರಿಗೆ ಬಂದರೆ ಆ ತಾಯಿ ಮಹಾಲಕ್ಷ್ಮಿ ತಾಯಿಯಾಗಿ ನಿಂತು ಎಲ್ಲರನ್ನೂ ಹರಿಸಿ ಆಶೀರ್ವದಿಸುವಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ.
ಪಂಚಮ ಸ್ವರದ ಇಂಚರದಲ್ಲಿ ಹೋಗಿಲೆ ಹಾಡಿದೆ ಕೇಳಲಿ ಕೊಲ್ಲಾಪುರದ ಗುಡಿಗೈಲಿ ಪಂಚಮ ಸ್ವರದ ಇಂಚರದಲ್ಲಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಲಲಿತಾಂ ಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಹರಿಂಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂ ಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ದುರ್ಗಾಷ್ಟಮಿ ಪ್ರಯುಕ್ತ ದುರ್ಗಾ ಹವನವನ್ನು ಹಾಗೆ ನವದುರ್ಗಿಯರಿಗೆ 9 ಜನ ಮಕ್ಕಳಿಗೆ ಈ ಪ್ರಕಾರವಾಗಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಮಕ್ಕಳನ್ನೂ ತೃಪ್ತಿಪಡಿಸ್ತಕ್ಕಂಥದ್ದು, ಮಕ್ಕಳನ್ನು ತೃಪ್ತಿಪಡಿಸುವಂಥ ಕಾಲ ನವದುರ್ಗಿಯರ ಆಶೀರ್ವಾದವನ್ನು ಪಡಿತಕ್ಕಂತಹದ್ದು. ಇಂತಹ ಕಾಯಕವನ್ನು ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ನಾವು ನಡೆಸಿದ್ದೀವಿ. ಹಾಗೆ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ಸದಾಕಾಲ ಭಗವಂತನ ಪಾದ ಸೇವೆ ಮಾಡುವಂತಹ ಭಾಗ್ಯ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಈ ನವದುರ್ಗೆಯರು 9 ಜನ ದುರ್ಗೆಗೆ ಸಂಬಂಧಪಟ್ಟಂಥ ರೀತಿ ಮಕ್ಕಳಿಗೆ ವಿಶೇಷವಾದಂಥ ಹರಿದ್ರ ಕುಂಕುಮ ಮಂಗಳ ದ್ರವ್ಯಗಳು ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ಈ ಥರ ಸರಗಳಾಗಲಿ ವಸ್ತ್ರಗಳಾಗಲಿ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥ ಅಂತಹ ಮಕ್ಕಳನ್ನು ತೃಪ್ತಿಪಡಿಸಿ ಆ ಮಕ್ಕಳನ್ನೂ ತೃಪ್ತಿಪಡಿಸೋದು. ಹಾಗೆ ಮಕ್ಕಳನ್ನು ತಂದಿರತಕ್ಕಂಥ ತಾಯಂದಿರು ಅವರು ಈ ದೇವಸ್ಥಾನದ ದೇವಿಯ ದರ್ಶನ ಪಡೆದು ಅವರು ಸಹ ತೃಪ್ತರಾಗಿದ್ದಾರೆ. ಇವತ್ತು ದುರ್ಗೆಯೊಂದಿಗೆ ತಾಯಿ ಮಹಾಲಕ್ಷ್ಮಿಯನ್ನು ನೋಡ್ತಾ ಇದ್ದೀರಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ದುರ್ಗಾಪರಮೇಶ್ವರಿಯ ದರ್ಶನ ಮಾಡುವಂಥ ಸೌಭಾಗ್ಯ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ